ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಬೆಳಗ್ಗೆನೇ ಬಸ್ ಹತ್ತಿ ನಾವು ಟೆಂಪಲ್ಗೆ ಹೋಗ್ತಿದ್ದೀವಿ. ನಾನು ನನ್ನ ಫ್ರೆಂಡ್ಸ್ ಎಲ್ಲ ರಾಗಿಗುಡ ಬಂದು ಅಲ್ಲಿಂದ ಬನಶಂಕರಿ ಬಸ್ ಹತ್ಕೊಂಡು ಬನಶಂಕರಿ ಕಡೆಗೆ ಹೋದ್ವಿ. ನಿಮಗೇನಾದರೂ ಕರೆಕ್ಟ್ ಅಡ್ರೆಸ್ ಬನಶಂಕರಿ ಟೆಂಪಲ್ಗೆ ಗೊತ್ತಿದ್ದರೆ ತಿಳಿಸಿ. ನನಗೆ ಗೊತ್ತಿರೋದು ಬಂದ್ಬಿಟ್ಟು ಇದು ಬಂದು ಬನಶಂಕರಿ ಮೆಟ್ರೋ ಸ್ಟೇಷನ್ ಪಕ್ಕನೇ ಇದೆ. ಅಲ್ಲಿಂದ ಸ್ವಲ್ಪ ಮುಂದೆ ನೋಡಿದ್ರೆ ಅಲ್ಲೇ ಸಿಗುತ್ತೆ. ನೋಡ್ಬೋದು ನೀವು ಬನಶಂಕರಿ ವ್ಯೂ ಹೆಂಗಿದೆ ಅಂತ. ಇಲ್ಲೇನಪ್ಪ ಅಂದರೆ 3 ವಿಶೇಷತೆ ಇದೆ ಈ ದೇವಸ್ಥಾನದ್ದು. ನಿಮಗೇನಾದರೂ ಗೊತ್ತಿದ್ದರೆ ತಿಳಿಸಿ 3 ವಿಶೇಷತೆ ಏನು ಅಂತ. ಆಮೇಲೆ ಹೊರಗಡೆ ಬಂದು ನಿಂಬೆಹಣ್ಣಿನ ದೀಪ ಹಚ್ಚೋಣ ಅಂತ. ದೀಪಕ್ಕೆ ಇದು ತಟ್ಟೆಯಲ್ಲಿ ಅವರೇ ರೆಡಿ ಮಾಡಿಟ್ಟಿರ್ತಾರೆ. ಅದೊಂದು 50 ರೂಪೀಸ್ ಕಾಸ್ಟ್ ಆಗುತ್ತೆ. ಅದನ್ನು ತೊಗೊಂಡು ನಾವು ಹೊರಗಡೆ ಹೋದ್ವಿ. ಆ 3 ವಿಶೇಷತೆ ಏನು ಅಂತ ನಿಮಗೆ ಗೊತ್ತಿದ್ದರೆ ನೀವು ಕಮೆಂಟಲ್ಲಿ ತಿಳಿಸಿ. ಈಗ ಬನ್ನಿ ಒಳಗಡೆ ಹೋಗಿ ನೋಡೋಣ ಟೆಂಪಲ್ ಹೆಂಗಿದೆ, ದೇವಸ್ಥಾನ ಹೆಂಗಿದೆ ಅಂತ. ಒಳಗಡೆ ಹೋಗ್ಬೇಕಂದ್ರೆ ನೋಡಿ ಬ್ಯಾರಿಕೇಡ್ಸ್ ಹಾಕಿರ್ತಾರೆ. ಅದರಲ್ಲಿ ನೀವು ಫಸ್ಟ್ ಇರೋ ಅಲ್ಲಿ ಹೋದರೆ ನಿಮಗೆ ಬೇಗ ಮುಂದೆನೇ ಹೋಗ್ತೀರಾ. ಇಲ್ಲಿ ಬಂದು ನೋಡಿದ್ರೆ ಅವರು ಇನ್ನೂ ರೆಡಿ ಮಾಡಿರಲಿಲ್ಲ. ನಾವು ವೆಯ್ಟ್ ಮಾಡ್ತಿದ್ವಿ ಎಲ್ಲ ದೀಪ ಎಲ್ಲ ಇಟ್ಕೊಂಡು. ಯಾಕಂದರೆ ಆಮೇಲೆ ನೋಡಿದ್ರೆ ಸ್ವಲ್ಪ ಹೊತ್ತಿಗೆ ತೆಗೆದ್ರು ವೆಯ್ಟ್ ಮಾಡಿದ್ದಾದಮೇಲೆ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ದೇವರು. ಯಾಕಂದರೆ ಇವತ್ತು ಇನ್ನೂ ಅಲಂಕಾರ ಮಾಡಿರಲಿಲ್ಲ ಅವರು. ರಾಹುಕಾಲದಲ್ಲಿ ಪೂಜೆ ಇರೋದ್ರಿಂದ ಅಲ್ಲಿ ಮುಗಿಸ್ಕೊಂಡು ಮುಂದಕ್ಕೆ ನಮ್ಮ ಅಲ್ಲೇ ಪಕ್ಕದಲ್ಲೇ 2 ದೇವಸ್ಥಾನ ಇದೆ. ಶಾಕಂಬರಿ ದೇವಸ್ಥಾನ ಮತ್ತು ದುರ್ಗಾದೇವಿ ದೇವಸ್ಥಾನ ಅಂತ. ಅಲ್ಲಿಗೆ ಬಂದ್ವಿ. ಅಲ್ಲಿ ರೆಡಿ ಆಗಿತ್ತು. ಯಾಕೆ ದೇವರು ಅಲ್ಲಿ ಪೂಜೆ ಎಲ್ಲ ಮುಗ್ದಿತ್ತು. ಅಲ್ಲಿ ಎಲ್ಲ ಮುಗಿಸ್ಕೊಂಡು ಮತ್ತು ನೆಕ್ಸ್ಟ್ ದುರ್ಗಾದೇವಿ ದೇವಸ್ಥಾನ ಇದು. ಅಲ್ಲೇ ಕೂಡ ರೆಡಿಯಾಗಿತ್ತು. ಮತ್ತೆ ಬಂದು ನೋಡಿ ಇಲ್ಲಿ ಕಲ್ಲಿದೆ. ಆ ಕಲ್ಲಿನ ವಿಶೇಷತೆ ಏನು ಅಂತ ನೀವು ಹೇಳಬೇಕು. ಗೊತ್ತಿದ್ದರೆ ತಿಳಿಸಿ. ಇಲ್ಲಾಂದರೆ ನೋಡಿ ನಾನು ಹೇಳ್ತೀನಿ. ಇಲ್ಲೇನಪ್ಪ ಅಂದರೆ ಈ ಕೈ ಇಟ್ಕೊಂಡು ಏನಾದರೂ ನಮಗೆ ಮನಸ್ಸಲ್ಲಿ ಬೇಡ್ಕೊಂಡ್ರೆ ಅದು ನೆರವೇರುತ್ತಂದರೆ ಕೈ ಮುಂದೆ ಹೋಗುತ್ತಂತೆ. ಇಲ್ಲ ಅಂದರೆ ಅದು ಹಿಂದೆ ಉಳಿಯುತ್ತಂತೆ. ಅದೊಂದು ನಂಬಿಕೆ ಈ ದೇವಸ್ಥಾನದಲ್ಲಿ. ಅಲ್ಲಿ ಮುಗಿಸ್ಕೊಂಡು ಬನಶಂಕರಿ ಬಸ್ ಸ್ಟಾಪಿಗೆ ಬಂದು ನಮ್ಮ ಕಾಲೇಜ್ ಬಸ್ ಹತ್ಕೊಂಡು ಅಲ್ಲೇ ದಾರಿಯಲ್ಲಿ ರಾಘವೇಂದ್ರ ಸ್ವಾಮಿ ಮಠ ಇತ್ತು. ಅಲ್ಲಿಗೆ ಹೋದ್ವಿ ನಾವು. ಅಲ್ಲಿ ರಾಘವೇಂದ್ರ ಸ್ವಾಮಿ ಅವತ್ತು ಗುರುವಾರ ಆಗಿದ್ದರಿಂದ ತುಂಬ ರಶ್ ಇತ್ತು. ಮತ್ತು ನೋಡಿ ಇಲ್ಲೇ ತಿಳಿಯೋಣ. ಇಲ್ಲಿ ಬನಶಂಕರಿ ದೇವರದ 3 ವಿಶೇಷತೆ ಏನು ಹೇಳಿದೆ ಅಂದರೆ, ಒಂದು ಬಂದುಬಿಟ್ಟು ಆ ಕಲ್ಲಿನ ವಿಶೇಷತೆ. 2ನೇದು ಅಲ್ಲಿ ರಾಹುಕಾಲದಲ್ಲೇ ಪೂಜೆ ಮಾಡ್ತಾರೆ. ಬೇರೆ ಯಾವ ದೇವಸ್ಥಾನದಲ್ಲೆಲ್ಲ ಅದೊಂದೇ ದೇವಸ್ಥಾನದಲ್ಲೇ ರಾಹುಕಾಲದಲ್ಲೇ ಪೂಜೆ ಮಾಡೋದು. ಆ್ಯಂಡ್ ಬಂದು ಇನ್ನೊಂದು ವಿಶೇಷತೆ ಬಂದು ಅಲ್ಲಿ ಯಾವಾಗಲೂ ನಿಂಬೆಹಣ್ಣು ದೀಪ ಹಚ್ತಾರೆ. ಅಲ್ಲೊಂದು ಬೇಡಿಕೆ ನಂಬಿಕೆ ಇದೆ ಆ ದೇವಸ್ಥಾನದಲ್ಲಿ. ಇದು ಆ 3 ವಿಶೇಷತೆ. ನಿಮಗಿನ್ನೂ ಏನಾದರೂ ತಿಳಿದಿದ್ರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ನಂತರ ನಾವು ರಾಘವೇಂದ್ರ ಸ್ವಾಮಿನ ದರ್ಶನ ಮಾಡಿಕೊಂಡು ನೆಕ್ಸ್ಟು ನಮ್ಮ ಕಾಲೇಜ್ ಹತ್ರ ಬಂದ್ವಿ. ಅಲ್ಲಿ ನೋಡಿದ್ರೆ ಗಣೇಶ ಎಲ್ಲ ರೆಡಿಯಾಗಿತ್ತು. ಯಾಕಂದರೆ ಇವತ್ತು ನಮ್ಮದು ಕಾಲೇಜ್ ಗಣೇಶ ಪೂಜೆ ಇತ್ತು. ಯಾಕಂದರೆ ಈ ಸಲ ಗಣೇಶ ಹಬ್ಬ ಮಾಡೋಕ್ಕಾಗಲ್ಲ ಅಂತ ಪೂಜೆ ಮಾಡಿದ್ರು. ಫಸ್ಟೇ ಸಿಂಪಲಾಗಿ ಪೂಜೆ ಮಾಡಿದರು ಅಷ್ಟೇ. ಈ ಸಲ ಹೀಗಿದೆ. ಆ್ಯಂಡ್ ಈಗ ನಮಗೆ 12ವರೆಗೆ ಪೂಜೆ ಇದೆ ಅಂತ ಹೇಳಿದ್ರು. ಆದರೆ ನಮ್ಮ ಸರ್ರಿಗೆ ಬಂದು ಕೇಳಿದ್ರೆ ಅಷ್ಟೊತ್ತಾದರೂ ಬಿಡಲಿಲ್ಲ. ಲಾಸ್ಟಿಗೆ ಬರೋಷ್ಟರಲ್ಲಿ ನೋಡಿದ್ರೆ ಪೂಜೆನೇ ಮುಗ್ದಿತ್ತು. ನಾವು ಫೈನಲ್ ಆಗಿ 12:50ಕ್ಕೆ ಬಂದ್ವಿ. ಅಷ್ಟೊತ್ತಿಗೆ ಪೂಜೆ ಎಲ್ಲ ಮುಗ್ದಿತ್ತು. ನೋಡ್ಬೋದು ಜನ ಎಲ್ಲ ತುಂಬಿಕೊಂಡಿದ್ದಾರೆ ದೇವರ ಹತ್ರ ಬೇಡ್ಕೊಳ್ಳೋದಕ್ಕೆ. ಅದಾದಮೇಲೆ ಸ್ವಲ್ಪ ರಶ್ ಎಲ್ಲ ಮುಗಿದ್ಮೇಲೆ ಆ ಅಣ್ಣ ಮತ್ತೆ ನಮ್ಮ ಅಲ್ಲಿ ನಿಂತಿದ್ವಿ ಅಂತ ನಮಗೆ ಪೂಜೆ ಮಾಡಿಕೊಟ್ರು. ಈ ಅಣ್ಣ ಬಂದುಬಿಟ್ಟು ನಮ್ಮ ಕಾಲೇಜವ್ರೆ. ನೋಡಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿ ಎಷ್ಟು ಚೆನ್ನಾಗಿ ಪೂಜೆ ಮಾಡಿಕೊಟ್ರು. ಆಮೇಲೆ ತೀರ್ಥ ಎಲ್ಲ ಕೊಟ್ಟು ತಗೊಂಡ್ವಿ. ಆಮೇಲೆ ಈ ಸಲ ಹಿಂಗೆ ಮಾಡಿದ್ದಾರೆ. ಲಾಸ್ಟ್ 2 ಇಯರ್ಸ್ ಅಂದರೆ ಲಾಸ್ಟ್ 2 ವರ್ಷ ಹೆಂಗೆ ಮಾಡಿದ್ದಾರೆ ನಮ್ಮ ಕಾಲೇಜಲ್ಲಿ ಗಣೇಶ ಹಬ್ಬ ಅಂತ ನೀವೇ ನೋಡ್ಕೊಬನ್ನಿ.
ಆದರೆ ಈ ವರ್ಷ ಈಗ ಸಿಂಪಲ್ಲಾಗಿ ಮಾಡಿ ಮುಗಿಸಿದ್ದಾರೆ. ನಾವು ಅದನ್ನೆಲ್ಲ ಮಿಸ್ ಮಾಡ್ಕೊತೀವಿ. ಆ ರಿಯಲ್ ಫಂಕ್ಷನ್ನು, ಎಂಜಾಯ್ಮೆಂಟು ಎಲ್ಲ ಈಗೆಲ್ಲ ಇಲ್ಲಿ ಮುಗಿಸ್ಕೊಂಡು ಮತ್ತೆ ಹೊರಗಡೆ ಹೋದ್ವಿ. ಇನ್ನೊಂದು ಎಕ್ಸೈಟ್ಮೆಂಟ್ ಕಾದಿದೆ, ಅದನ್ನು ಕೂಡ ನೀವೇ ನೋಡ್ಕೊಬನ್ನಿ. ಇವರೆಲ್ಲ ಕಾಯ್ತಿದ್ದಾರೆ ಆ ಎಂಜಾಯ್ಮೆಂಟ್ಗೆ ರಿಲೀಸ್ ಆಗುತ್ತೆ ಅಂತ. ನೋಡ್ಕೊಬನ್ನಿ ನಿಮ್ಗೆ ಏನು ಅನಿಸುತ್ತೆ ಅಂತ. ನೋಡಿದ್ರಲ್ಲ ನೀವೇ ಎಂಜಾಯ್ಮೆಂಟ್ನ. ಈ ಎಂಜಾಯ್ ಮುಗಿಸ್ಕೊಂಡು ಮತ್ತು ಒಳಗಡೆ ಬರೋಷ್ಟರಲ್ಲಿ ಊಟ ರೆಡಿ ಆಗಿರೋ ನಮ್ಮದೇನಿದ್ರು ಫಸ್ಟ್ ಊಟಕ್ಕೆ ನೋಡಿದ್ರೆ ಕ್ಯೂ ಇಷ್ಟು ದೊಡ್ಡದಾಗಿತ್ತು. ಮತ್ತು ಕ್ಯೂನಲ್ಲಿ ನಿಂತು ಊಟ ತಗೊಂಡು ಮತ್ತು ಊಟ ಎಲ್ಲ ಮುಗಿಸಿದ್ವಿ. ಇಷ್ಟ ಇವತ್ತಿನ ವ್ಲಾಗು ಇಲ್ಲಿಗೆ ಮುಗೀತು. ನಿಮಗೇನು ಅನಿಸ್ತು, ಎಕ್ಸೈಟ್ಮೆಂಟು ವ್ಲಾಗು ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್, ಥ್ಯಾಂಕ್ ಯು.